ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಕರೆದಿದ್ದಾರೆ, ಸೊ ಇಷ್ಟು ಪೋಸ್ಟ್ ಕರೆದಿದ್ದಾರೆ ಅಂಥೇಳಿ. ಸೊ ಮೊನ್ನೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ನ ಮಾಡಿದ್ದೆ. ಬಟ್ ಅದರಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದರೆ, ಕಮೆಂಟ್ಸ್ನ ನಾನು ಚೆಕ್ನ ಮಾಡಿದೆ. ಅದರಲ್ಲಿ ಬಹಳಷ್ಟು ಜನ ಫಾರ್ಮಸಿಸ್ಟ್ ಬಗ್ಗೆ, ಲ್ಯಾಬ್ ಟೆಕ್ನಿಷಿಯನ್ ಬಗ್ಗೆ, ANM ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಏನಾದ್ರು ಗೊತ್ತಿದ್ದರೆ ಸೊ ನಮಗೆ ತಿಳಿಸಿ ಅಂತ ಬಹಳಷ್ಟು ಜನ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ನ ಮಾಡ್ತಾ ಬಂದಿದ್ರಿ. ಸೊ ಅದಕ್ಕಂತೇಳಿ ಇವತ್ತು ಅವರ ಬಗ್ಗೆ ಆ ಒಂದು ಪೋಸ್ಟ್ ಕಾಲ್ ಮಾಡಿರುವಂಥದ್ದು, ಆ ಪೋಸ್ಟ್ ಎಲ್ಲೆಲ್ಲಿ ಕರೆದಿದ್ದಾರೆ, ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅಂತೇಳಿ ಸೊ ಇವತ್ತು ಈ ವಿಡಿಯೋದಲ್ಲಿ ಎಲ್ಲ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಸೊ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ನ ಮಾಡಿ. ಆ ಕಮೆಂಟ್ಸ್ಗೆ ಇನ್ ಕೇಸ್ ನಾನು ರಿಪ್ಲೈ ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ 100% ನಿಮ್ಗೆ ಆ ಒಂದು ಡೌಟ್ಸನ್ನು ನಾನು ಕ್ಲಿಯರ್ನ ಮಾಡ್ತಾ ಬರ್ತೀನಿ. ಓಕೆನಾ? ಸೊ ಇದರೊಳಗಡೆ ಏನಪ್ಪ ಅಂತಂದರೆ ಪಾಯಿಂಟಿಗೆ ಬಂದುಬಿಡ್ತೀನಿ. ಇದು ಕೂಡ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಖಾಲಿ ಇರುವಂಥ ಒಂದು ಪೋಸ್ಟ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ನ ಮಾಡ್ತಾ ಬರುವಂಥದ್ದು. ಸೊ ಯಾವ ಪೋಸ್ಟು ಎಲ್ಲನೂ ಹೇಳ್ತಾ ಬರ್ತೀವಿ ನೋಡಿ. ಫಸ್ಟ್ ಒಂದು ಬಂದಿರುವಂಥದ್ದು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಅಂತೇಳಿ, ಅಂದರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಪೋಸ್ಟು. ಆಮೇಲೆ ಯಾವುದು ಫಾರ್ಮಸಿ ಅಧಿಕಾರಿ, ಫಾರ್ಮಸಿಸ್ಟು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಪೋಸ್ಟನ್ನ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಇವರೇನು ಮಾಡ್ತಿದ್ದಾರೆ ಅಂದಮೇಲೆ ಯಾವುದು ಈ ಒಂದು ಪೋಸ್ಟನ್ನ ಭರ್ತಿನ ಮಾಡ್ತಾ ಬರ್ತಿರುವಂಥದ್ದು. ಓಕೆನಾ? ಆಮೇಲೆ ಇದು ಬರ್ತಿರುವಂಥದ್ದು ಏನಪ್ಪ ಅಂದಮೇಲೆ ಇಲ್ಲಿ ಮೇಜರ್ ಇರುವಂಥ ಒಂದು ಪಾಯಿಂಟ್ನ ಕ್ಲಿಯರಾಗಿ ಅವ್ರು ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ನೀವು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರ ಅಂದಮೇಲೆ ಈ ಒಂದು ನಂದು ಸರ್ಕ್ಯುಲರ್ ಏನಿರುತ್ತಲ್ಲ, ಇದು ನಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ. ಕರೆಕ್ಟಾಗಿ ಓದಿ ನೀವು ಅಪ್ಲಿಕೇಶನ್ಸ್ನ ಹಾಕಿ. ಓಕೆನಾ? ಸೊ ಇದು ಬರುವಂಥದ್ದು ಏನಪ್ಪ ಅಂದಮೇಲೆ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವ ಬಗ್ಗೆ ಅಂತ ಕೊಟ್ಟಿರುವಂಥದ್ದು. ಕ್ಲಿಯರ್ ಕಟ್ಟಾಗಿ ಅವ್ರು ಹೇಳಿರುವಂಥದ್ದು 400 ಪೋಸ್ಟು ಲ್ಯಾಬ್ ಟೆಕ್ನಿಷಿಯನ್ಸು, 400 ಪೋಸ್ಟು ಫಾರ್ಮಸಿಸ್ಟ್ ಪೋಸ್ಟ್ನ ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಭರ್ತಿನ ಮಾಡ್ಕೋತೀವಿ ಅಂತೇಳಿ ಈ ಒಂದು ಸರ್ಕ್ಯುಲರ್ನ ರಿಲೀಸ್ನ ಮಾಡಿರುವಂಥದ್ದು. ಓಕೆನಾ? ಈ ಒಂದು ಸರ್ಕ್ಯುಲರ್ ಯಾವಾಗ ರಿಲೀಸ್ ಆಗಿದೆ ಅಂಥೇಳಿ ಸೊ ಇಲ್ಲಿ ಕೂಡ ನೀವು ಚೆಕ್ನ ಮಾಡ್ಕೋಬೋದು. 15ನೇ ತಾರೀಕಿಗೆ ಈ ಒಂದು ಸರ್ಕ್ಯುಲರ್ ರಿಲೀಸ್ ಆಗಿರುವಂಥದ್ದು. ಸೊ 15 ಅಂದಮೇಲೆ ಸೊ ಇವತ್ತು 19, 4 ದಿನದ ಮುಂಚೆ ಈ ಒಂದು ಸರ್ಕ್ಯುಲರ್ ಪಾಸಾಗಿರುವಂಥದ್ದು. ಓಕೆನಾ? ಮತ್ತು ಸೊ ಕೆಳಗಡೆಯಲ್ಲಿ ಸ್ಕ್ರೋಲ್ನ ಮಾಡ್ತಾ ಬಂದರೆ ಈ ಪೋಸ್ಟ್ನ ಅವ್ರೇನಾದರೂ ಭರ್ತಿನ ಮಾಡ್ಕೋತಾರೋ ಅಂತಂದ ಮೇಲೆ ಸೊ ಎಲ್ಲ ರೀಡ್ನ ಮಾಡ್ಲಿಕ್ಕೆ ಆಗೋದಿಲ್ಲ ರೀ ಈ ವಿಡಿಯೋದಲ್ಲೇ. ಸೊ ಅದಕ್ಕಂತೇಳಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವಲ್ಲ ಅದಷ್ಟನ್ನೇ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಇಲ್ಲಿ 400 ಪೋಸ್ಟು ನಾನು ಆಲ್ರೆಡಿ ಹೇಳಿದೆ. ಆಮೇಲೆ ಗುತ್ತಿಗೆ ಆಧಾರ ಅಂತ ಕೂಡ ಹೇಳಿದೆ. ಈ ಗುತ್ತಿಗೆ ಆಧಾರ ಒಳಗಡೆ ಒಂದಿಷ್ಟು ಷರತ್ತುಗಳ ಪಟ್ಟು ಅಷ್ಟೇ ಅವ್ರು ಏನು ಮಾಡ್ತಾರಪ್ಪ ಅಂದಮೇಲೆ ರಿಕ್ರೂಟ್ಮೆಂಟ್ನ ಮಾಡ್ತಾ ಬರ್ತಿರುವಂಥದ್ದು. ಇದಕ್ಕೆ ಅಂಥೇಳಿ ಈ ಪೋಸ್ಟ್ಗೆ ಅಂಥೇಳಿ ಅವ್ರು ಏನು ಮಾಡ್ತಿದ್ದಾರೆ ಅಂದಮೇಲೆ ಟರ್ಮ್ಸ್ ಕಂಡೀಷನ್ಸ್ ಬೇಸ್ ಮೇಲೆ ನಿಮ್ಮನ್ನೆಲ್ಲನೂ ಅಪಾಯಿಂಟ್ಮೆಂಟ್ನ ಮಾಡ್ಕೋತೀವಿ ಅಂಥೇಳಿ ಈ ಒಂದು ಸರ್ಕ್ಯುಲರ್ ಒಳಗಡೆ ಅವರು ಯಾವುದೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ನ ಮಾಡಿರುವಂಥದ್ದು. ಓಕೆನಾ? ಇದು ಕರೆಕ್ಟಾಗಿ ತಿಳ್ಕೊಂಡು 400 ಪೋಸ್ಟು LT, 400 ಪೋಸ್ಟು ಯಾವುದಪ್ಪ ಅಂದಮೇಲೆ ಫಾರ್ಮಸಿಸ್ಟು 1 ಇಯರ್ ಪೀರಿಯಡ್ ಅಷ್ಟೇ ಅವರು ಕೊಟ್ಟಿರುವಂಥದ್ದು. ಓಕೆನಾ? 1 ಇಯರ್ ಪೀರಿಯಡ್. ಸೊ ನೀವು ನಾಳೆ ಜಾಯ್ನ್ ಏನಾದರೂ ಆದ್ರಿ ಅಂದಮೇಲೆ ಸೊ ಅಲ್ಲಿಂದ ಹಿಡ್ಕೊಂಡು 1 ಇಯರ್ ನಮಗೇನು ಮಾಡ್ತಾರಪ್ಪ ಅಂದಮೇಲೆ ನೀವು ಕಂಪ್ಲೀಟಾಗಿ ಆ್ಯಸ್ ಅ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿ ಫಾರ್ಮಸಿಸ್ಟ್ ಆಗಿ ವರ್ಕ್ನ ಮಾಡ್ಬೋದು. 1 ಇಯರ್ ನಾವು ವರ್ಕ್ನ ಮಾಡಿದ್ದೀವಿ, ನಾವು ಕೋರ್ಟಿಗೆ ಹಾಕ್ತೀನಿ, ಅದನ್ನು ಹಾಕ್ತೀವಿ ಅಂದಮೇಲೆ ಯಾವುದೇ ಕಾರಣಕ್ಕೂ ಇದು ಬರೋದಿಲ್ಲ. ಸೊ ಅದಕ್ಕಂತೇಳಿನೇ ಅವರು ಕ್ಲಿಯರಾಗಿ ಮೆನ್ಷನ್ನ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ಷರತ್ತುಗೊಳಪಟ್ಟು ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಮಾತ್ರ. ಓಕೆನಾ? ಇವ್ರು ಹೇಳ್ತಿರುವಂಥದ್ದು ಅವು ಏನು ಟರ್ಮ್ಸ್ ಕಂಡೀಷನ್ಸ್ ಇದ್ದಾವೋ ಅದರ ಬೇಸ್ ಮೇಲೆ ಯಾರು ನೀವು ಫಿಟ್ ಇರ್ತಾರೋ ಅವರಿಗಷ್ಟೇ ಕರ್ಕೋತೀನಿ. ಆಮೇಲೆ ಮುಂದೆ ಯಾವುದೇ ಕಾರಣಕ್ಕೂ ನೀವು ನಾ ಕೋರ್ಟಿಗೆ ಹಾಕ್ತೀನಿ, ನನಗೆ ಇಲ್ಲಿ 1 ಇಯರ್ ಕರ್ಕೊಂಡು ಇವತ್ತು ನನಗೆ ರಿಲೀವನ್ನ ಮಾಡ್ತಿದ್ದಾರೆ, ನನಗೆ ಇದಕ್ಕೆ ನ್ಯಾಯ ಬೇಕು ಅಂಥೇಳಿ ನೀವು ಯಾವ ಕೋರ್ಟ್ ಮೆಟ್ಲು ಏರಿದ್ರು ಅವರು ನಿಮಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟು ರಿನ್ಯೂವಲ್ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಅವರು ಏನು ಸರ್ಕ್ಯುಲರಲ್ಲಿ ಮೆನ್ಷನ್ನ ಮಾಡಿರ್ತಾರೋ ಅದೇ ಫೈನಲ್. ಓಕೆನಾ? ಮತ್ತು ಇಲ್ಲಿ ನೋಡ್ಕೋಬೋದು ಸಿಬ್ಬಂದಿ ಕೊರತೆ ಇರೋದರಿಂದ. ಓಕೆನಾ? ಇಲ್ಲಿ ನೀವು ನೋಡ್ಕೊರಿ ಜಿಲ್ಲಾವಾರು ಮತ್ತು ಸಿಬ್ಬಂದಿಗಳ ಕೊರತೆ ಇರುವ ಕೇಂದ್ರಗಳು ಮತ್ತು ಸೊ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದಮೇಲೆ
ಡಿಸ್ಟಿಕ್ ಒಳಗಡೆ ಲ್ಯಾಬ್ ಟೆಕ್ನಿಷಿಯನ್ಸ್ ಆಯ್ತು, ಫಾರ್ಮಾಸಿಸ್ಟ್ ಆಯ್ತು, ಡೆಫಿಷಿಯನ್ಸಿ ಇರೋದರಿಂದ ನಾವು ಈ ಒಂದು ರಿಕ್ರೂಟ್ಮೆಂಟ್ನ ಮಾಡ್ಕೊಳಕತ್ತೀವಿ. ಯಾರು ಯಾವುದೇ ಕಾರಣಕ್ಕೂ 1 ಇಯರ್ ಆದಮೇಲೆ ನಮಗೆ ಮತ್ತೆ ರಿನ್ಯೂವಲ್ನ ಮಾಡಿರಿ ಅಂತ ಯಾವುದೇ ಕಾರಣಕ್ಕೂ ಕೇಳಬೇಡ್ರಿ ಅಂತೇಳಿ ಕಟ್ಟುನಿಟ್ಟಾಗಿ ಅದರೊಳಗಡೆ ಷರತ್ತನ್ನು ಹಾಕಿರುವಂಥದ್ದು. ಓಕೆನಾ. ಯಾವ ಡಿಸ್ಟಿಕ್ ಒಳಗಡೆ ಲ್ಯಾಬ್ ಟೆಕ್ನಿಷಿಯನ್ಸ್ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಕೂಡ ಅವ್ರು ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಬರ್ಬೋದು. ಓಕೆನಾ. ನೋಡಿ, ಸೊ ಇಲ್ಲಿ ಬೆಂಗಳೂರು ನಗರ, ಆಮೇಲೆ ಬೆಂಗಳೂರು ಜಿಲ್ಲೆ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇವೆಲ್ಲ ಯಾವುದು, ಇದು LTದು, ಇದು ಫಾರ್ಮದು. ಚೆಕ್ನ ಮಾಡ್ಕೊಳ್ಳಿ ನಿಮ್ಮ ಡಿಸ್ಟಿಕ್ಕಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಅಂಥೇಳಿ. ಆಮೇಲೆ ಇನ್ನೊಂದು, ಸೊ ಇವೆಲ್ಲನೂ ಎಕ್ಸಾಮ್ಸ್ ಬೇಸ್ ಮೇಲೇ ಕಂಡಕ್ಟ್ನ ಮಾಡ್ತಾರೋ, ಏನು ಡೈರೆಕ್ಟ್ ಇಂಟರ್ವ್ಯೂ ಮೇಲೆ ಕಂಡಕ್ಟ್ನ ಮಾಡ್ಕೋತಾರೋ ಅದು ಕೂಡ ಎಲ್ಲ ಈ ಸರ್ಕ್ಯುಲರ್ ಒಳಗಡೆ ನಾನು ಮೆನ್ಷನ್ನ ಮಾಡಿರ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನ್ಸ್ ಒಳಗಡೆ ಲಿಂಕ್ ಕೂಡ ಹಾಕಿರ್ತೀನಿ. ಕರೆಕ್ಟಾಗಿ ಚೆಕ್ನ ಮಾಡಿರಿ. ನಿಮಗೆ ನೆಸಸರಿ ಇದ್ದರೆ ಹೋಗಿ ಜಾಯಿನ್ನ ಆಗಿ. ಓಕೆನಾ. ಎಲ್ಲ ಡಿಸ್ಟಿಕ್ ವೈಸ್ ಎಲ್ಲ ಪೋಸ್ಟ್ನ ಕೊಟ್ಟಿದ್ದಾರೆ ಅವರು. ಚೆಕ್ನ ಮಾಡ್ಕೊಳ್ಳಿ, ಅಪ್ಲಿಕೇಶನ್ಸ್ನ ಹಾಕಿ. ಓಕೆನಾ ಫ್ರೆಂಡ್ಸ್. ಸೊ ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.